ನನ್ನ ಹೆಸರು ಡಾಕ್ಟರ್ AR ಗೋವಿಂದ ಸ್ವಾಮಿ ಅಂತ ಕಲಾವಿದ. ಅಡವಿ ಸಿನಿಮಾ ನೋಡಿದೆ ನಾನು. ಇವತ್ತಿನ ದಿನದಲ್ಲಿ ಟೈಗರ್ ನಾಗ ಅಂತ ಹೊಸ ನಿರ್ದೇಶಕರುಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರೋದು ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಈಗ ಕಳೆದ 7 ವರ್ಷಗಳ ಹಿಂದೆ ಸಂವಿಧಾನವನ್ನು ದಲಿತರ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡಿದಾಗ ಆಂಧ್ರದಲ್ಲಿ ಒಂದು ಸೆನ್ಸಾರ್ ಬೋರ್ಡ್ ಆ ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಟ್ಟಿರಲಿಲ್ಲ, ಮತ್ತು ಅಲ್ಲಿಯ ಸರ್ಕಾರ ಅದನ್ನು ಬ್ಯಾನ್ ಮಾಡಿತ್ತು. ಆ ಸಂದರ್ಭದಲ್ಲಿ ನನ್ನ ಗೆಳೆಯ ವಡ್ಗೆರೆ ನಾಗರಾಜು ದಲಿತ ಮುಖಂಡರೆಲ್ಲ ಸೇರಿ ಇಲ್ಲಿ ನಾವು ರವೀಂದ್ರ ಕಲಾಕ್ಷೇತ್ರ ಹತ್ರ ಕೆನರಾ ಬ್ಯಾಂಕ್ ಅಸೋಸಿಯೇಷನಲ್ಲಿ ಒಂದು ಸಭೆ ಮಾಡಿ ಇದನ್ನು ಪ್ರೊಟೆಸ್ಟ್ ಮಾಡಿದ್ವಿ. ಆಗ ಇಡೀ ದೇಶದಲ್ಲಿ ಅದರ ಬಗ್ಗೆ ಸಿನಿಮಾ ಬಗ್ಗೆ ಸಂವಿಧಾನದ ಸಿನಿಮಾ ರಿಲೀಸ್ ಆಗಬೇಕು ಅಂತೇಳಿ ಧ್ವನಿ ಎದ್ದಿತ್ತು. ಹಾಗಾಗಿ ಆ ಸಿನಿಮಾ ಅವತ್ತು ರಿಲೀಸ್ ಆಗಿತ್ತು. ಆ ಥರದ ಪ್ರತಿರೋಧದ ನಡುವೆ ಇವತ್ತು ಒಂದು ದಲಿತ ಪರವಾದ ಆದಿವಾಸಿಗಳ ಪರವಾದ ಒಂದು ಸಿನಿಮಾ ಇವತ್ತು ಸಕ್ಸಸ್ಫುಲ್ಲಾಗಿ ಇಲ್ಲಿ ಇವತ್ತು ಪ್ರೊಜೆಕ್ಷನ್ ಆಗಿದೆ. ಬಹಳ ಮುಖ್ಯವಾಗಿ ಟೈಗರ್ ನಾಗ ಅವರ ತಂಡದಲ್ಲಿ ಕರ್ನಾಟಕದ ಎಲ್ಲ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಹೋರಾಟಗಾರರು, ಕಲಾವಿದರು ಭಾಗವಹಿಸಿ ಈ ಸಿನಿಮಾ ನೋಡಿರೋದು ತುಂಬಿದ ಸಭಾಂಗಣದಲ್ಲಿ ಇದೇ ಮೊದಲು. ಬೇಕಾದಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ನಟರ ಸಿನಿಮಾ ನೋಡಿದ್ದೀನಿ, ಆದರೆ 50 ಜನದ ಮೇಲೆ ಇರಲ್ಲ. ಇವತ್ತು ಸಿನಿಮಾದಲ್ಲಿ ತಾಂತ್ರಿಕ ತೊಡಕಾಗಿದ್ದರೂ ಕೂಡ ಬೆಳಗ್ಗೆಯಿಂದ ಕಾದು ಈ ಮಧ್ಯಾಹ್ನದ ಸೆಷನ್ನಲ್ಲಿ ಇವಾಗ ಈ ಸಿನಿಮಾ ನೋಡಿದ್ದಾರೆ ಅಂದರೆ ಆ ತುಡಿತ, ಆ ದಲಿತ ಪರವಾದ ಆದಿವಾಸಿಗಳ ಪರವಾದ ಮನಸ್ಸುಗಳು ಇವತ್ತು ಇಲ್ಲಿ ಭಾಗವಹಿಸಿರೋದು ಹೆಮ್ಮೆ ಅನ್ನಿಸ್ತು. ಇದೇ ಸಂದರ್ಭದಲ್ಲಿ ದಲಿತ ಪರವಾದ ಕಾಟೇರ ಸಿನಿಮಾ ಆಗಿರ್ಬೋದು, ಅಮೀರ್ ಖಾನ್ ಮಾಡೋ ಅಂಥ ಸಿನಿಮಾಗಳಾಗಿರ್ಬೋದು, ಕಮರ್ಷಿಯಲಿ ಇವತ್ತು ಹಿಟ್ ಆಗ್ತಿದೆ ಅಂದರೆ ಜನ ಬದಲಾಗಿದ್ದಾರೆ, ಪ್ರೇಕ್ಷಕರು ಬದಲಾಗಿದ್ದಾರೆ. ಆಮೇಲೆ ಸಮಾಜವನ್ನು ನೋಡುವಂಥ ಮನಸ್ಥಿತಿ, ಇಷ್ಟು ದಿನ ಇದ್ದಂಥ ಕೆಟ್ಟ ಮನಸ್ಥಿತಿ ಕಳೆದು ಒಂದು ಸ್ವಚ್ಛ ಕರ್ನಾಟಕ ಹುಟ್ಕೊಂಡಿದೆ. ಅದಕ್ಕೆ ಕಾಟೇರ, ಅಡವಿ ಅಂತ ಸಿನಿಮಾಗಳು ಮಾದರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟು ಹೇಳಿ ಬಹಳ ಮುಖ್ಯವಾಗಿ ನಾನು ಮೈಲಿಗಲ್ಲಾದಂಥ ಸಿನಿಮಾಗಳಲ್ಲಿ ದಲಿತ ಪರವಾಗಿ ಮೊದಲ ಸಿನಿಮಾ ಕಾಟೇರ ಅಂದರೆ, 2ನೇ ಸಿನಿಮಾ ಈ ಅಡವಿ ಅಂತ ಹೇಳ್ತೀನಿ. ಈ ಥರದ ಸಿನಿಮಾಗಳು ಹೆಚ್ಚು ಸಂಖ್ಯೆಯಲ್ಲಿ ಬರಲಿ, ನಮ್ಮ ಜನ ನೋಡಲಿ, ಹಣನೂ ಗಳಿಸ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಮಾಗಡಿ ಅಂತ, ಚಲನಚಿತ್ರ ನಿರ್ದೇಶಕ. ಅಡವಿ ಅನ್ನೋ ಒಂದು ಚಿತ್ರದ ವೀಕ್ಷಣೆ ಮಾಡಿದ್ವಿ ಇವತ್ತು ನಾವು, ಮತ್ತು ನಮ್ಮ ಚಲನಚಿತ್ರ ನಿರ್ದೇಶಕ ಸಂಘದ ವಿಶ್ವನಾಥ್ ಸರ್ ಮತ್ತು ಎಲ್ಲ ಪದಾಧಿಕಾರಿಗಳು ಚಿತ್ರ ನೋಡಿದ್ವಿ. ಇದು ಒಂದು ಆದಿವಾಸಿಗಳ ಮೇಲೆ ಮಾಡಿರ್ತಕ್ಕಂಥ, ಅವ್ರ ಮೇಲೆ ಆಗ್ತಕ್ಕಂಥ ಒಂದು ಶೋಷಣೆಯ ಮೇಲೆ ಮಾಡಿರ್ತಕ್ಕಂಥ ಕತೆ. ಅದರ ಜೊತೆಯಲ್ಲಿ ನಿರ್ದೇಶಕರು ಕತೆ ಎಲ್ಲೂ ಕೂಡ ಬೋರ್ ಆಗಬಾರ್ದು ಅಂತ ಒಂದು ಪ್ರೇಮ ಕತೆ ಎಳೆಯನ್ನು ಇಟ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಹೊಸ ಕಲಾವಿದರನ್ನು ಅವರ ತಕ್ಕ ಮಟ್ಟಿಗೆ ಯಾವ ಥರ ಅವ್ರ ಕೆಲಸ ತೆಗಿಬೇಕು ಅನ್ನೋದನ್ನು ನೀವು ಚಿತ್ರ ನೋಡಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ಯಾಮ್ರಾ ವರ್ಕ್ ಆಗ್ಬೋದು, ಎಡಿಟಿಂಗ್ ಆಗ್ಬೋದು, ರಿಕಾರ್ಡಿಂಗ್ ಆಗ್ಬೋದು, ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಸಂಭಾಷಣೆ ತುಂಬ ಹರಿತವಾದ ಸಂಭಾಷಣೆ. ಈ ಥರದ ಘಟನೆಗಳು ನಾವು ಪೇಪರಲ್ಲಿ ನೋಡ್ತಾ ಇರ್ತೀವಿ, ಕೇಳಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶೋಷಣೆ ಇದು ನಿಲ್ಲಬೇಕು ಸರ್. ಆ ಥರದ್ದು ಒಂದು ಸಮಾಜದ ಮೇಲೆ ಬೆಳಕು ಚೆಲ್ಲುವಂಥ ಚಿತ್ರವನ್ನು ಮೊದಲ ಪ್ರಯತ್ನದಲ್ಲೇ ಟೈಗರ್ ನಾಗ್ ಅವರು ಗೆದ್ದಿದ್ದಾರೆ. ಅವರಿಗೆಲ್ಲ ಮಾಧ್ಯಮದ ಪರವಾಗಿ ನಿಮ್ಮ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಭೀಮ್, ಜೈ ವಾಲ್ಮೀಕಿ. ನನ್ನ ಹೆಸರು ಎಂ ಕೃಷ್ಣಮೂರ್ತಿ ಅಂತೇಳಿ, ನಾನು ಬಹುಜನ್ ಸಮಾಜ್ ಪಾರ್ಟಿ ಸ್ಟೇಟ್ ಕೋಆರ್ಡಿನೇಟರ್ ಇದ್ದೀನಿ. ಮತ್ತು ನಿರ್ದೇಶಕರಾದಂಥ ಸಹೋದರ ಟೈಗರ್ ನಾಗ್ ಅವರ ಹಿತೈಷಿಯಾಗಿ ಈ ಚಿತ್ರ ಭಾಳ ಗಂಭೀರವಾಗಿ ಅಡವಿ ಅಂತ ಹೆಸರಿಟ್ಕೊಂಡು ಆದಿವಾಸಿಗಳ ಕಥೆಯನ್ನು ತಗೊಂಡು ಆ ಪರಿಸರವನ್ನು, ಕಾಡನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಮೊದಲನ ಪ್ರಯತ್ನದಲ್ಲೇ ಒಂದು ಉತ್ತಮವಾದಂಥ ಸಂದೇಶ ಕೊಡೋದ್ರಲ್ಲಿ ಸಿನಿಮಾ ಮತ್ತು ಸಿನಿಮಾ ನಿರ್ದೇಶಕರು ಸಫಲರಾಗಿದ್ದಾರೆ. ಪ್ರತಿಯೊಬ್ಬ ಕಲಾವಿದರನ್ನು ಕೂಡ ಅವರ ಪಾತ್ರಕ್ಕೆ ತಕ್ಕಂತೆ ಆಯ್ಕೆ ಮಾಡಿದ್ದಾರೆ. ಎಲ್ಲ ಪಾತ್ರಧಾರಿಗಳು ಅವರ ಪಾತ್ರಗಳಿಗೆ ನ್ಯಾಯವನ್ನು ಕೂಡ ಒದಗಿಸಿದ್ದಾರೆ. ಎಲ್ಲೂ ಕೂಡ ಎಕ್ಸಾಗರೇಷನ್ ಆಗದೇ ಇರೋ ರೀತಿಯಲ್ಲಿ ಒಂದು ಕಾಡಿನ ಅಡವಿಯ ಒಳಗಡೆ ನಡೀತಕ್ಕಂಥ ಕಥಾನಕವನ್ನು
ಎಲ್ರಿಗೂ ಮನಮುಟ್ಟೋ ರೀತಿಯಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಬಹುಶಃ ಮುಂದೆ ಇನ್ನಷ್ಟು ಉತ್ತಮವಾದಂಥ ಕಥೆಗಳು ಈ ಸಾಮಾಜಿಕವಾದಂಥ ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ, ಪರಿಸರದ ಕಾಳಜಿ ಇರ್ತಕ್ಕಂಥ ಈ ಥರದ ಸಿನಿಮಾಗಳು ಮತ್ತಷ್ಟು ಬರಲಿ, ಮತ್ತಷ್ಟು ಪ್ರೇಕ್ಷಕರನ್ನು ತಲುಪಲಿ. ಈ ಸಿನಿಮಾ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಒಳ್ಳೆ ಯಶಸ್ಸನ್ನು ತಂದುಕೊಡಲಿ, ಇನ್ನಷ್ಟು ಈ ರೀತಿಯ ಉತ್ತಮ ಸಿನಿಮಾಗಳನ್ನ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಡಲಿ ಅಂತೇಳಿ ರಾಜ್ಯದ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತೇನೆ. ಥ್ಯಾಂಕ್ ಯು. ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ. ಹೆಸರು ರಾಜಗೋಪಾಲ್ ಅಂತ, ಭೀಮ್ ಆರ್ಮಿಯ ಸ್ಟೇಟ್ ಪ್ರೆಸಿಡೆಂಟು ನಾನು ಮಾತಾಡ್ತಾ ಇರೋದು. ಇವತ್ತು ಅಡವಿ ಸಿನಿಮಾ ನೋಡಿದ್ವಿ. ಟೈಗರ್ ನಾಗ್ ಅವರ ನಿರ್ದೇಶನ ಮಾಡಿರುವ ಅಡವಿ ಸಿನಿಮಾ ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆನೇ ಸ್ಟಾರ್ಟ್ ಆಗಬೇಕಾಗಿತ್ತು, 11 ಗಂಟೆಗೆ ಲೇಟ್ ಆಗೋಯಿತು. ಸಿನಿಮಾ ನಾವು ಬೆಳಗ್ಗೆಯಿಂದ ಕಾದು 2:45-3 ಗಂಟೆಗೆ ಸ್ಟಾರ್ಟ್ ಆಯಿತು. ಸಿನಿಮಾ 5 ಗಂಟೆಗೆ ಮುಗೀತು, 10 ನಿಮಿಷ ಕಡಿಮೆ ಇದ್ದಾಗ. ಆ ಮಧ್ಯದಲ್ಲಿ 3 ಅವರ್ ಇದೆಯಲ್ಲ, ಆ ಮನುಷ್ಯರ ಏನು ಪ್ರೇಕ್ಷಕರ ಕಾನ್ಸಂಟ್ರೇಷನ್ ಹಿಡಿಯೋದಿದೆಯಲ್ಲ, ಅದು ತುಂಬ ಮುಖ್ಯ. ಆ ಕಾನ್ಸಂಟ್ರೇಷನನ್ನು 2.5 ತಾಸು ತುಂಬ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ. ನಮಗೆ ಆ ಮಧ್ಯದಲ್ಲಿ ಬೇರೆ ಯಾವ ನೆನಪುಗಳು ಬರಲಿಲ್ಲ. ಯಾಕಂತ ಹೇಳಿದ್ರೆ ಆ ಚಿತ್ರಕಥೆ ಅಷ್ಟು ಚೆನ್ನಾಗಿದೆ, ಅಲ್ಲಿ ಕಲಾವಿದರು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜೊತೆಗೆ ಪ್ರಕೃತಿಯ ಒಂದು ಏನು ವ್ಯಾಲ್ಯೂ ಇದೆ, ಜೊತೆಗೆ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರೋ ಸಂವಿಧಾನ ಎಷ್ಟು ಶಕ್ತಿ ಇದೆ, ಈ ಕಾಡಿನ ಜನರಿಗಾಗಿರ್ಬೋದು, ನಾಡಿನ ಜನರಿಗಾಗಿರ್ಬೋದು, ಕಾನೂನುಗಳು ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ಭಾಳ ಚೆಂದ ತೋರಿಸ್ಕೊಟ್ಟಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಲೋ ಬಜೆಟ್ ಸಿನಿಮಾ, ಸೂಪರ್ ಆಗಿದೆ, ಭಾಳ ಚೆಂದ. ಯಾರಿಗೂ ನೀವು ಸಿನಿಮಾಗೆ ಹೋದವರಿಗೆ ಬೋರ್ ಆಗುವಂಥ ಪ್ರಶ್ನೆಯೇ ಇಲ್ಲ. ತುಂಬ ಅದ್ಭುತವಾಗಿದೆ. ಆ ಎಲ್ಲ ಕಲಾ ತಂಡದವರಿಗೆ ಮತ್ತು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತುಗಳು. ಥ್ಯಾಂಕ್ ಯು. ನಾನು ಡಾಕ್ಟರ್ ಭಾನುಪ್ರಕಾಶ್, ನ್ಯೂರೋ ಸರ್ಜನ್ನು. ನಾನು ಹೇಳ್ತೀನಿ, ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಉಸಿರು ಏನು ಬರುತ್ತೆ ಅದು ಮರಗಳಿಂದ ಬರುತ್ತೆ. ಆ ಮರಗಳು ಬೇರೆ ಹಿಡಿದಿಟ್ಟಿರೋ ನೀರಿಂದ ನಮ್ಮ ಜೀವನ ನಡೆಯುತ್ತೆ. ಆ ಮರಗಳು, ಗಿಡ ಮರಗಳು ಕೊಡೋ ಆಹಾರದಿಂದ ನಾವು ಬದುಕ್ತಿದ್ದೀವಿ. ಇಂಥ ಪ್ರಕೃತಿನ ಉಳಿಸ್ಕೋಬೇಕು, ಈ ಕಾಡುಗಳನ್ನ ಉಳಿಸ್ಕೋಬೇಕು ಅನ್ನೋ ಒಂದು ದೊಡ್ಡ ಸಂದೇಶನ ಕೊಟ್ಟರು. ಅದು ಎಷ್ಟು ಕಮರ್ಷಿಯಲ್ ಪಾಯಿಂಟಲ್ಲಿ ಇರ್ಬೋದು, ಲವ್ ಅಥವಾ ಒಂದು ಕಾನೂನಾತ್ಮಕವಾದ ಹೋರಾಟ ಇರ್ಬೋದು. ಆ ದೊಡ್ಡ ವಿಷಯ ಅಂದರೆ ಒಬ್ಬ ಜಡ್ಜು ಯಾವ ರೀತಿ ಕೆಲಸ ಮಾಡಬೇಕು. ಇವಾಗ ಏನು ಇದೆ ಸಮಾಜದಲ್ಲಿ, ಆಮೇಲೆ ನಮಗೇನು ಅದು ಮನುಷ್ಯರಿಂದ ಆ ಜುಡಿಷಿಯಲ್ ರೆಡಿಯಾಗಿದ್ದೀನಿ. ಕಟ್ಟೋಣ, ಪರಿಸರನೇ ಇವತ್ತು ಒಂದು ಪ್ರದರ್ಶನ ಕರ್ಮಸ್ಮೃತಿ ಕಾಯಿಲೆಗಳ ಸುಳ್ಳುಗಳು, ನಮ್ಮ ಮನಸ್ಸಿನಲ್ಲಿರೋ ಸುಳ್ಳು ಆಲೋಚನೆಗಳು, ಇದರಿಂದನೇ ಕಾಯಿಲೆ ಬರೋದು. ಸೊ ಯಾರು ಬ್ರೈನ್ ಕ್ಯಾನ್ಸರ್ ಸತ್ಯವಾಗಿ ಕಟ್ಟೋಣ. ಈ ಪ್ರದರ್ಶನಕ್ಕೆ ಅಡ್ಡದವ್ರಿಗೂ ನಾವು ಪ್ರೀತಿ ಅಣ್ಣ ತಂಗಿ ಅವ್ರನ್ನೂ ಸ್ವರ್ಗ. ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಬಲಿತವರು ಅಂದರೆ ಯಾರು ಅಂದರೆ ದೊಡ್ಡ ದೊಡ್ಡ ಕುಳಗಳಿದಾರಲ್ಲ, ಅವರು ಈ ಸಮಾಜವನ್ನು ಹೇಗೆ ಇಡೀ ಸಂಪತ್ತನ್ನು ದೋಚ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಭಾಗ. ಆದರೆ ಇವತ್ತು ನಮ್ಮ ಈ ಭೂಮಿಯನ್ನು ಒಂದು ರೀತಿಯಲ್ಲಿ ರೇಪ್ ಮಾಡ್ತಾ ಇದ್ದಾರೆ ಬಲಿತವರು. ಅದನ್ನು ತಡಿಲಿಕ್ಕೆ ನಮ್ಮ ಸಂವಿಧಾನದ ಮೂಲಕ ಹೇಗೆ ರಕ್ಷಣೆ ಮಾಡ್ಕೊಳ್ಬೋದು ಅನ್ನೋಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಕೃತಿ ಉಳಿದ್ರೆ ಸಮಾಜ ಉಳಿಯುತ್ತೆ ಅನ್ನೋಂಥದ್ದು ಇದರಲ್ಲಿ ಒಂದೊಳ್ಳೆ ಸಂದೇಶ ಇದೆ. ಮನೆ ತಲುಪಿ ಸಮಾಜವನ್ನು ಉಳಿಸುವಂಥ ಕೆಲಸಕ್ಕೆ ಇದು ಒಳ್ಳೆಯದಾಗತ್ತೆ. ನಮಸ್ಕಾರ.
ಸಿನಿಮಾದ ಕತೆ ಆನ್ಲೈನಾಗಿ ಹೇಳ್ತೀನಿ. ಈ ಆದಿವಾಸಿಗಳ ಕುರಿತು, ಜೊತೆಗೆ ಪರಿಸರ ಇವತ್ತಿನ ಸ್ಥಿತಿ ಎಲ್ರಿಗೂ ಗೊತ್ತು. ಕರೋನಾ ಬಂದು ನಾವು ಗಾಳಿಗಾಗಿ ಏನೆಲ್ಲ ಪರದಾಡಿದ್ವಿ ಅನ್ನೋದನ್ನು, ಇವತ್ತು ಪರಿಸರನ ನಾವೆಲ್ಲರೂ ಹೆಂಗೆ ಸಂರಕ್ಷಿಸಬೇಕು, ಜೊತೆಗೆ ಅಲ್ಲಿ ಆದಿವಾಸಿಗಳನ್ನ ಅವರು ಜೀವನಕ್ಕಾಗಿ ಏನೆಲ್ಲ ಪರದಾಡ್ತಾರೆ ಅನ್ನೋದನ್ನು ಇಟ್ಕೊಂಡು ನಾವು ಅಡವಿ ಅಂತ ಸಿನಿಮಾ ಮಾಡಿದ್ವಿ. ಇವತ್ತು ಪ್ರೀಮಿಯರ್ ಶೋ ಕೂಡ ಮಾಡಿದ್ವಿ, ತುಂಬ ಯಶಸ್ವಿ ಆಯಿತು. ತುಂಬ ಜನ ಎಲ್ಲ ನಿಜವಾದ, ಯಾಕೆ ನಿಜವಾದ ಅನ್ನೋ ಪದ ಬಳಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಹಲವಾರು ಚಿಂತಕರು, ಪ್ರಗತಿಪರರು ಬೇರೆ ಇದ್ದಾರೆ. ಆದರೆ ನನಗೆ ಬಂದಿದ್ದಂಥವ್ರು ಇವತ್ತು ಸಂಪೂರ್ಣ ಬಾಬಾ ಸಾಹೇಬರ ಚಿಂತನೆಗಳನ್ನು ತಿಳ್ಕೊಂಡಿದ್ದಂಥ ಪ್ರಗತಿಪರರು, ಚಿಂತಕರು, ಬುದ್ಧಿಜೀವಿಗಳು ಮತ್ತು ಎಲ್ಲ ದಲಿತ ಪರ ಸಂಘಟನೆಯವರು ಬಂದಿದ್ದು ತುಂಬ ವಿಶೇಷವಾಗಿತ್ತು. ಜೊತೆಗೆ ಒಬ್ಬರು ನ್ಯಾಯಾಧೀಶರು ಕೂಡ ಬಂದಿದ್ದರು, ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು. ವಾಲಂಟ್ರಿಯಾಗಿ ಇವತ್ತು ಇಷ್ಟೊಂದು ಜನ ಬಂದು ನನಗೆ ನಮ್ಮ ತಂಡಕ್ಕೆ, ನಮ್ಮ ಮೋಹನ್, ನಾಯಕ ನಟ ಮೋಹನ್, ಶಿಲ್ಪಾ, ಅರುಂಧತಿ ಎಲ್ಲರೂ ತುಂಬ ಅವರ ಕಷ್ಟ ನಾವೇನು ಎಫೆಕ್ಟ್ ಹಾಕಿದ್ವಿ ಅದನ್ನು ಇವತ್ತು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹಂಗಾಗಿ ಇವತ್ತು ಸಿನಿಮಾದ ಬಗ್ಗೆ ನಾನು ಏನು ಮಾತಾಡಲಿ, ಜನ ಮಾತಾಡಬೇಕು, ಅದು ಜನರ ಮುಂದೆ ತಂದಿಡ್ದಿದ್ವಿ. ಸದ್ಯದಲ್ಲೇ ತೆರೆ ಕಾಣಲಿದೆ. ಸರ್ 19ಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಮಾತುಕತೆ ನಡೀತಿದೆ, ಹಂಗಾಗಿ ಡೇಟನ್ನು ಅನೌನ್ಸ್ ಮಾಡಿಲ್ಲ. ಸರ್ ಸೆನ್ಸರ್ದು ನಾನು ಅಡವಿ ಅಂತ ಸಿನಿಮಾ ಮಾಡಿದೆ. ಸಿನಿಮಾ ಮಾಡಿದ ನಂತರ ನಿಮಗೆ ಗೊತ್ತು, ಇವತ್ತು ನಿರ್ಮಾಪಕರು ಎಷ್ಟೆಲ್ಲ ಕಷ್ಟಪಡ್ತಾರೆ ಸಿನಿಮಾ ಮಾಡೋದಕ್ಕೆ, ನಿರ್ದೇಶಕರು ಎಷ್ಟು ಕಷ್ಟಪಡ್ತಾರೆ ಅಂತೇಳಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿ ಸೆನ್ಸರ್ವರೆಗೂ ತಗೊಂಬರೋದೇ ಕಷ್ಟ. ಸೆನ್ಸರ್ವರೆಗೂ ತಂದು ನಿಲ್ಸಿದ ನಂತರ ನಾವು ಇದರಲ್ಲಿ ಒಂದು ಅಂಬೇಡ್ಕರ್ ಸಿನಿಮಾ ನೀವು ನೋಡಿದರೆ ಗಮನಿಸಿದ್ರಿ ಅಂತ ಕೇಳ್ತೀನಿ. ಇದರಲ್ಲಿ ಒಬ್ಬರು ಲೋಹಿಯಾ ಅಂತ ಒಂದು ಪಾತ್ರ ಬರುತ್ತೆ. ಆ ಪಾತ್ರದಲ್ಲಿ ಗಾಂಧಿ ಫೋಟೋ ಹಿಂದೆ ಇರುತ್ತೆ. ಆ ಗಾಂಧಿ ಫೋಟೋ ಇದ್ದಾಗ ಬಂದು ಈ ಹೊಸ ಇನ್ಸ್ಪೆಕ್ಟರ್ ಬರ್ತಾನೆ, ಅಲ್ಲಿ ಅಂಬೇಡ್ಕರ್ ಫೋಟೋನು ಇಡಬೇಕು ಅಂತೇಳಿ ಒಂದು ಅಂಬೇಡ್ಕರ್ ಫೋಟೋ ಬಂದು ಇದೇ ಫ್ರೇಮಲ್ಲಿ ಬಂದು ಗೋಡೆಗೆ ತಗ್ಲಾಕ ಅಂತ ದೃಶ್ಯ ಇರುತ್ತೆ. ಏನು ಇಷ್ಟೊಂದು ಅಂಬೇಡ್ಕರ್ನ ವೈಭವೀಕರಿಸಿದ್ದೀರ ಅನ್ನೋ ಪದ ಬಳಕೆ ಸೆನ್ಸರ್ ಆಫೀಸರ್ ಮಾಡ್ತಾರೆ. ಜೊತೆಗೆ ಒಂದು ಸಬ್ ಟೈಟ್ಲು ನಾನ್ ಸಿಂಕ್ ಆಗಿರ್ತದೆ, ಅದಕ್ಕೋಸ್ಕರ ಸುಮ್ಮನೆ ಹ್ಯಾರಾಸ್ಮೆಂಟ್ ಮಾಡ್ತಾರೆ. ಜೊತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು ಬೇಗ ರಿಲೀಸ್ ಮಾಡಬೇಕು ಸರ್, ನನಗೆ ಸೆನ್ಸರ್ ಮಾಡಿಕೊಡಿ ಅಂತೇಳಿ ಕೇಳಿದಾಗ ಅವರು ನನಗೆ ತುಂಬ ಮಾನಸಿಕವಾಗಿ ಹ್ಯಾರಾಸ್ಮೆಂಟ್ ಮಾಡ್ತಾರೆ. ಜೊತೆಗೆ ಹಣಕ್ಕೆ 1 ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತಾರೆ. ಅದರಲ್ಲಿ 20,000 ಕೊಡಬೇಕಾದ್ರೆ ನಾನು 1 ಲಕ್ಷ ಕೊಟ್ಬಿಡೋದು ಅಥವಾ ಏನೋ ಮಾಡೋದು, ಇಷ್ಟೇ ಸಾಲ ಮಾಡಿ ಸಿನಿಮಾ ಮಾಡಿದ್ದೀನಿ, ಸಾಲ ಮಾಡಿ ಕೊಡೋದು ದೊಡ್ಡದಾಗಿರಲಿಲ್ಲ. ಇದು ಪಾಠ ಆಗಬೇಕು ನನ್ನಂಥ ನಿರ್ಮಾಪಕರಿಗೆ. ಈ ನೊಂದು ಈಗ ಹೈ ಬಡ್ಜೆಟ್ ಸಿನಿಮಾಗಳು ಮಾಡೋರು ನಿರ್ಮಾಪಕರು ಬೇರೆ, ಅವ್ರಿಗೆ 1 ಲಕ್ಷ ಏನು ಲೆಕ್ಕ ಇರಲ್ಲ. ನಮ್ಮಂಥ ಬಡ ನಿರ್ಮಾಪಕರುಗಳೇ, ನಿರ್ದೇಶಕರುಗಳೇ 1 ಲಕ್ಷ ಕೂಡ ದೊಡ್ಡದಾಗಿರ್ತೈತೆ. ದೊಡ್ಡದಾಗಿದ್ದಾಗ 1 ಲಕ್ಷ ಕೂಡ ದೊಡ್ಡದಾಗಿರಲಿಲ್ಲ, ಏನೋ ಮಾಡಿ ಸಾಲ ಮಾಡಿ 1 ಲಕ್ಷ ಕೊಡ್ತಾ ಇದೆ. ಇದು ಮಾದರಿ ಆಗಬೇಕು ಇನ್ನೊಬ್ಬ ನಿರ್ಮಾಪಕನಿಗೆ. ಯಾಕಂದ್ರೆ ಇವತ್ತು ನಿರ್ಮಾಪಕರು ಮನೆ ಮಾರಕ್ಕಳ್ಳಂತ ಪರಿಸ್ಥಿತಿ ಬಂದೈತಿ. ಇವತ್ತು ಚಿತ್ರರಂಗದಲ್ಲಿ ಸಿನಿಮಾ ಮಾಡೋವರೆಗೂ ಅಷ್ಟೇ, ಆದರೆ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಅಂಥ ಪರಿಸ್ಥಿತಿಲಿ ನಮ್ಮ ಚಿತ್ರರಂಗ ಐತೆ. ಇವತ್ತೇನಂದ್ರೆ ಒಂದು 8-10 ಜನ ನಾಯಕರಿಂದ ಇವತ್ತು ಚಿತ್ರರಂಗ ಉಳಿದೈತೆ. ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾಗಳು ಮಾಡಿದ್ರು ಕೂಡ ಜನರು ಇವತ್ತು ಯಾವ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ, ಪ್ರೇಕ್ಷಕರು ಬರ್ತಿಲ್ಲ. ಹಂಗಾಗಿ ಇದು ಇದೇ ಲಾಸ್ಟ್ ಆಗಬೇಕು ಅಂತೇಳಿ ನಾನು ಸಂವಿಧಾನಬದ್ಧವಾಗಿ ಕಾನೂನು ಹೋರಾಟ ಮಾಡಿದೆ. ಏನು CBIಗೆ ಹೋಗಿ ದೂರು ಕೊಟ್ಟ ನಂತರ ನಿಮಗೆ ಗೊತ್ತು, CBI ನಾವು ಯಾವುದೇ ಇಂಪ್ಲೆನ್ಸ್ ಹೇಳ್ಸೋದಕ್ಕಾಗಲ್ಲ, ಅಥವಾ ನನ್ನ ಇಂಪ್ಲೆನ್ಸಿಂದ ನಾನೇನು ಮಾಡೋದಕ್ಕಾಗಲ್ಲ. ಅವ್ರು ಸಾಕ್ಷ್ಯಾಧಾರ ಇಲ್ಲದೆ ಯಾವುದೇ ಕ್ರಮ ತಾಳೋದಕ್ಕೆ ಅಥವಾ ಬಂಧಿಸೋದಕ್ಕೆ ಒಬ್ಬ ವ್ಯಕ್ತಿ ಆಗಲ್ಲ. ಅಂಥವರು ನಾನು ಕೊಟ್ಟಿದ್ದು ಸಾಕ್ಷ್ಯಾಧಾರ ಕರೆಕ್ಟಾಗಿತ್ತು, ಹಂಗಾಗಿ ಆತನ್ನ ಬಂಧಿಸಿ ಜೈಲಿಗೆ ಬಿಡ ಅಂತ ಕೆಲಸ ಮಾಡಿದ್ರು ಸರ್. ಸರ್ ಸರ್ಟಿಫಿಕೇಟ್ UA ಅವತ್ತೇ ಕೊಟ್ಟಿದ್ರು, ಸರ್ಟಿಫಿಕೇಟ್ ಇಶ್ಯೂ ಮಾಡಿರಲಿಲ್ಲ ಅಷ್ಟೇ. ಇವತ್ತು ಎಷ್ಟೋ ಜನ ನಿರ್ಮಾಪಕರು, ಇವತ್ತು ನಿರ್ದೇಶಕರ ಸಂಘದ ಅಧ್ಯಕ್ಷರು ಬಂದಿದ್ರು ವಿಶ್ವನಾಥ್ ಸರ್, ತುಂಬ ನನ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಎಷ್ಟೋ ಜನ ನಿರ್ಮಾಪಕರು ಗೋಳನ್ನ, ಎಷ್ಟೋ ನಿರ್ಮಾಪಕರು ಅನುಭವಿಸ್ತಿದ್ದ ಕಷ್ಟದ ವಿರುದ್ಧ ಇದು ಇತಿಹಾಸದ ಹೋರಾಟ, ಇದಾಗಬೇಕಿತ್ತು, ನಿನ್ನಂಥ ಯುವಕರು ಚಿತ್ರರಂಗಕ್ಕೆ ಬರಬೇಕು ಅಂತ ನನ್ನ ಬಗ್ಗೆ ತುಂಬ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ನನಗೆ ಅಷ್ಟೇ ಸಾರ್ಥಕ ಅನ್ನಿಸ್ತು. ನಾನು ಇಷ್ಟೆಲ್ಲ ಏನೋ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನಿಂದ ಒಂದು 10 ಜನ ನಿರ್ಮಾಪಕರಿಗೆ ಅನುಕೂಲ ಆಯ್ತಾ, ನಿರ್ದೇಶಕರಿಗೆ ಅನುಕೂಲ ಆಯ್ತು ಅಂತೇಳಿ ನಾನು ಕೂಡ ಖುಷಿಪಟ್ಟೆ ಸರ್. ಯಾಕೆ ಅಲ್ಲಿ ಪರ್ಟಿಕ್ಯುಲರ್ ತೆಗಿಯೋಂಥ ಸೀನೇ ಇಲ್ಲ ಸರ್ ನನ್ನಲ್ಲಿ. ನೀವು ಸಿನಿಮಾ ನೋಡಿದ್ರೆ ಅಂತ ಕೇಳ್ತೀನಿ, ಸಿನಿಮಾದಲ್ಲಿ ಯಾವುದು ಕಟಿಂಗ್ ಸೀನ್ ಇಲ್ಲ.
ಸಿನಿಮಾ ಕಟ್ಟಿಂಗ್ ಸೀನ್ ಇಲ್ಲ, ಯಾವುದೇ ಅಶ್ಲೀಲವಾದ ಪದಗಳ ಬಳಕೆ ಮಾಡಿಲ್ಲ, ಅಶ್ಲೀಲವಾದ ದೃಶ್ಯಗಳನ್ನಿಟ್ಟಿಲ್ಲ. ಅವ್ರಿಗೆ ಯಾಕೆ ಬಾಬಾ ಸಾಹೇಬ್ರು ಕಂಡ್ರೆ ಹಂಗಾಯ್ತೋ ಗೊತ್ತಿಲ್ಲ. ಏನು ಅವಶ್ಯಕತೆ ಇಲ್ಲದೆ ಇರತ್ತವೆಲ್ಲ ಇಷ್ಟೊಂದು ಅಂಬೇಡ್ಕರ್ನ ವೈಭವೀಕರಿಸಿದಿರಾ ಅಂತ ಅಂದರು. UA ಅದೇ ಸರ್ 2 ಫೈಟ್ ಇದೆ ಸರ್, ಅದರಲ್ಲಿ ಒಂದು ಸ್ವಲ್ಪ ರಕ್ತ ಅಲ್ಲ. ಹೌದೌದು ಸರ್, ಅದನ್ನ ನಾವು ಹೇಳೋದಕ್ಕೆ ಬರಲ್ಲ. ಯಾವ ಪಕ್ಷ ಆಗಲಿ, ಪಕ್ಷ ಅನ್ನೋದಕ್ಕಿಂತ ನಮಗೆ ವ್ಯಕ್ತಿ ಅನ್ನೋದು ಮುಖ್ಯ ಆಗ್ತದೆ. ನಮ್ಮದು ಪಕ್ಷ ರಾಜಕಾರಣ ಅಲ್ಲ. ಸಿನಿಮಾ ಒಂದು ಉತ್ತಮವಾದ ಸಿನಿಮಾ ಮಾಡಿದ್ದೀವಿ, ಜನರ ಮುಂದೆ ತಂದಿಟ್ಟಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಆಗಿದ್ದೀನಿ. ನನ್ನ ಬ್ಯಾನರ್ ಹೆಸರೇ ಸಂವಿಧಾನ ಸಿನಿ ಕಂಬೈನ್ಸ್. ನಾನು ಏನಕ್ಕೆ ಸಂವಿಧಾನ ಸಿನಿ ಕಂಬೈನ್ಸ್ ಎಲ್ಲೋ ಆ ಪದ ಬಳಕೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು ನನ್ನ ಆಲೋಚನೆ, ವೈಯಕ್ತಿಕ ಆಲೋಚನೆ ಸರ್. ಸರ್ ಹೌದು, ನನ್ನ ಮೊದಲನೇ ಸಿನಿಮಾ ಇದು. ಅಡವಿ ನಾನೇ ನಿರ್ದೇಶನ ಮಾಡಿ ನಾನೇ ನಿರ್ಮಾಣ ಮಾಡಿರೋಂಥದ್ದು. ಜೊತೆಗೆ ಪ್ರೊಡ್ಯೂಸರ್ ಆಗಿ ಮಧುಗಿರಿ ಸಾದಿಕ್ ಸಾಬ್ ಅಂತೇಳಿ ನನ್ನ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರು. ಈ ಕತೆ ಕೇಳಿ ನಾನು ನಿನಗೂ ಕೂಡ ಸಹಾಯ ಮಾಡ್ತೀನಪ್ಪ, ಸಪೋರ್ಟ್ ಮಾಡ್ತೀನಿ ಅಂತೇಳಿ ಸಾದಿಕ್ ಸರ್ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಇದೇ ನನ್ನ ಮೊದಲನೇ ಸಿನಿಮಾ ಸರ್. ಅಡವಿ ಒಳಗೆ ಎಲ್ಲ ಇರುತ್ತೆ ಸರ್, ಪ್ರಾಣಿ ಪಕ್ಷಿ ಮರ ಗಿಡ ಪಾತ್ರಗಳು ಸರ್. ಇದರಲ್ಲಿ ನಮ್ಮ ಮೋಹನ್ ಸಿದ್ಧ ಅಂತ ಪಾತ್ರ, ಮಲ್ಲಿ ಅನ್ನೋ ಪಾತ್ರ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸವ್ರೆ. ಏನು ಆದಿವಾಸಿಗಳು ನಿತ್ಯ ಜೀವನದ ಬದುಕು ಈ ಸಿನಿಮಾದಲ್ಲಿ ತಂದಿಟ್ಟಿದ್ದೀವಿ. ಅವ್ರ ಜೀವನಕ್ಕಾಗಿ, ಅವ್ರ ಉಳುವಿಗಾಗಿ ಏನೆಲ್ಲ ಹೋರಾಟ ಮಾಡ್ತಾರೆ ಅನ್ನೋದನ್ನ, ಜೊತೆಗೆ ಸಂವಿಧಾನ ಮತ್ತು ಮೂಲಭೂತ ಸೌಕರ್ಯ ಎಲ್ಲ ಕೂಡ ಸಂವಿಧಾನ ಒದಗಿಸ್ಕೊಟ್ಟಿದ್ರು ಕೂಡ ಅದನ್ನ ಪಡೆಯೋದ್ರಲ್ಲಿ ಹೆಂಗೆ ವಿಫಲರಾಗ್ತಾರೆ, ಅವ್ರನ್ನ ಹೆಂಗೆ ಗೈಡ್ಲೈನ್ ಮಾಡಿ ಅವ್ರನ್ನ ಮೋಟಿವೇಶನ್ ಮಾಡ್ತಾರೆ ಅನ್ನೋದು ಸಿನಿಮಾ ಸರ್. ಸರ್ ನಾನು ಹಿಂದೆ ಶಶಾಂಕ್ ಸರ್ ಅಂತ ಕೆಲಸ ಮಾಡಿದೆ. ಶಶಾಂಕ್ ಸರ್ ಅಂತೇಳಿ ಗೂಳಿಹಟ್ಟಿ ಮತ್ತು ಜಾಸ್ಮಿನ್ ಅಂತೇಳಿ ಸುಮಾರು ಒಂದು 5 ಸಿನಿಮಾದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ಸರ್. ಹಾಲತುಪ್ಪ ಸರ್. ಹಾಂ, ನಮ್ಮ ನಾಯಕ ನಟ ಹೀರೋ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ನಾನು 4ನೇ ಸಿನಿಮಾ ಇದು, ಆದರೆ ಮೊದಲನೇದಾಗಿ ಹೀರೋ ಆಗಿ ಮಾಡ್ತಾ ಇರೋದು. ನನಗೆ ತುಂಬ ಸಖತ್ ಖುಷಿ ಆಗ್ತಿದೆ, ಬಟ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸರ್, ಹಿಂದೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು, ಮತ್ತು ಕೆಂಡದೆ ಸರಗು ಅಂತ ಮಾಲಾಶ್ರೀ ಮೇಡಮ್ ಅವ್ರದ್ದು, ಗುಬ್ಬಿ ಮರಿ ಅಂತ ಒಂದು, ಅದು ಅವಾರ್ಡ್ ಕಂಟೆಂಟ್ ಒಂದು ಸಿನಿಮಾ. ಇದು 4ನೇದು ಅಡವಿ ಅನ್ನೋದು. ಸರ್, ಇದು ಸಿದ್ಧ ಅನ್ನೋದು ನನ್ನ ಪಾತ್ರದ ಹೆಸರು. ಇದರಲ್ಲಿ ಆದಿವಾಸಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಜನಗಳ ವಿರುದ್ಧ ಹೇಗೆ ಹೋರಾಡ್ತಾನೆ, ಅಮಾಯಕ ಹುಡುಗ, ಅಮಾಯಕ ಹುಡುಗನಿಗೆ ತೊಂದರೆ ಕೊಟ್ಟಷ್ಟು ಅವನ ಫೈನಲ್ ಆಗಿ ಹೇಗೆ ತಿರುಗಿ ಬೀಳ್ತಾನೆ, ಹೇಗೆ ಅವನು ಹೋರಾಟ ಮಾಡ್ತಾನೆ ಅನ್ನೋದು ಈ ಪಾತ್ರ. ಈ ಪಾತ್ರನ ಕೊಟ್ಟಂತ ನನಗೆ ಟೈಗರ್ ನಗಡ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಹೊಸಬ್ರಿಗೆ ಸಿನಿಮಾ ಮಾಡಬೇಕು ಅಂತಂದಾಗ ಕೆಲವೊಂದು ಬಿಸ್ನೆಸ್ ಇದರಲ್ಲಿ ನೋಡ್ತಾರಂತೆ, ಯಾರು ಹೀರೋ, ಯಾರು ಈ ಥರ ಅಂತ. ಅದೆಲ್ಲ ತುಂಬ ತೊಂದರೆ ಇದ್ರೂ ನಮ್ಮಂಥ ಹೊಸಬ್ರನ್ನ ಹುಡುಕಿ ಅವ್ರಿಗೆ ಅವಕಾಶ ಕೊಡ್ತಕ್ಕಂಥ ನಾಗಣ್ಣ ಮತ್ತು ಆ ಥರದ ಎಲ್ಲ ಮನಸ್ಥಿತಿ ಇರತಕ್ಕಂಥವ್ರಿಗೂ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಅಂಥವ್ರಿಂದನೇ ನಮ್ಮಂಥ ಹೊಸಬ್ರು ಇವತ್ತು ತೆರೆ ಮೇಲೆ ಕಾಣಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ನಮ್ಮ ಚಿತ್ರದ ಮೊದಲ ನಾಯಕಿ ಶಿಲ್ಪಾ. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಶಿಲ್ಪಾ. ನನ್ನ ಪಾತ್ರದ ಹೆಸರು ಮಲ್ಲಿ. ಮಲ್ಲಿ ಕ್ಯಾರೆಕ್ಟರ್ ತುಂಬ ಇನ್ನೋಸೆಂಟ್ ಗರ್ಲ್. ಅವಳಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ಆಗಲಿ ಅಷ್ಟೊಂದು ಗೊತ್ತಿರಲ್ಲ. ಅದನ್ನು ಮೇಷ್ಟ್ರು ಗೈಡ್ ಮಾಡ್ತಾರೆ ಎಲ್ಲರಿಗೂ. ಇಲ್ಲ ಸರ್, ಇದು ನನ್ನ ಮೊದಲನೇ ಸಿನಿಮಾ.
ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಸ್ಯಾಂಡಲ್ವುಡ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ, ಆನಂದ್ ಸರ್ ಅವ್ರದ್ದು. ಅಲ್ಲಿ ನನಗೆ ನಾಗರಾಜ್ ಸರ್ ಪರಿಚಯ ಆದರು, ಅಲ್ಲಿ ನನಗೆ ಅಪ್ರೋಚ್ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ವಾಹಿನಿಯವರು ಹೊಸ ಸಿನಿಮಾ ಮಾಡಿದ್ರೂ ಎಲ್ಲರೂ ಬಂದು ನೀವು ಪ್ರೋತ್ಸಾಹಿಸ್ತಿದ್ದೀರಾ, ನಮಗೆ ತುಂಬ ಖುಷಿ ಆಗ್ತಿದೆ ಎಷ್ಟೋ ಜನ ಬಂದಿರೋದು. ನನ್ನ ಇದರಲ್ಲಿ ಬಂದು ನಂದೊಂದು ಲೈಕ್ ರೂಡ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ ಇದೆ. ಸಿದ್ಧನ್ಗೋಸ್ಕರ ನಾನು ಈ ಸಿನಿಮಾದಲ್ಲಿ ತುಂಬ ಪ್ರಯತ್ನ ಮಾಡ್ತಿರ್ತೀನಿ, ಅವನು ನನ್ನನ್ನು ಲೈಕ್ ಮಾಡಲಿ ಅಂತ ಹೇಳಿ. ನನ್ನ ಫೀಲ್ಡ್ ಬಂದು ಮಾಡ್ಲಿಂಗ್. ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬರ್ಮಾಡ್ಕೊಟ್ಟಂತಹ ಟೈಗರ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈ ಸಿನಿಮಾನ ನಾವು ಒಂದು 3.5 ಮಂತ್ಸ್ ಈ ಸಿನಿಮಾಗೆ ಅಂತ ಹೇಳಿ ನಾವು ಒಂದು ಕಾಡಲ್ಲಿ ಹೋಗಿ ಆ ಕಾಡಲ್ಲಿ ಇದ್ದು ಅಲ್ಲಿ ಇರೋ ಜನದ ಜೊತೆ ಬೆರೆತು ನಾವು ಈ ಸಿನಿಮಾನ ಮಾಡಿದ್ವಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರುಚಿಕಾ ಅಂತ. ಈ ಅಡವಿ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದು ಲಚ್ಚಿ ಅಂತ, ಅಂದರೆ ಸಿದ್ಧನ ತಾಯಿ ಕ್ಯಾರೆಕ್ಟರ್. ಸೊ ಇದರಲ್ಲಿ ನನಗೆ ಫಸ್ಟು ನಾಗರಾಜ್ ಸರ್ ನನಗೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ನಿಸರ್ಗ ಅಂದರೆ ನನಗೆ ತುಂಬ ಇಷ್ಟಪಡ್ತೀನಿ. ಆ ಕಾಡು ಇದು ಅಂದ ತಕ್ಷಣ ನಾನು ಫಸ್ಟ್ ಏನೂ ಮಾತಾಡಲಿಲ್ಲ, ಸರ್ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಅಲ್ಲಿ ನಮಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು. ಇದು ನನ್ನ ಮೊದಲನೇ ಸಿನಿಮಾ. ಸೊ ಫಸ್ಟು ನಾನು ಈ ಥರ ಇದೆ ಸ್ಟೋರಿ ಅಂತ ಹೇಳಿದ್ರು, ಅಂದರೆ ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ಸೊ ಈ ಕ್ಯಾರೆಕ್ಟರಲ್ಲಿ ಈ ಥರ 2 ಶೇಡ್ ಬರುತ್ತೆ, ಒಂದು ಯಂಗರ್ ಶೇಡ್ ಬರುತ್ತೆ, ಅದಾದಮೇಲೆ ಓಲ್ಡರ್ ಶೇಡ್ ಬರುತ್ತೆ ಅಂತ. ಸೊ ಅದಕ್ಕೆ ನಂಗೆ ತುಂಬ ಖುಷಿಪಟ್ಟೆ, ಯಾಕೆಂದರೆ ಕೆಲವರು ಅಂದರೆ ನಾವು ಏನಾದ್ರು ಆ್ಯಕ್ಟ್ ಮಾಡ್ತಾ ಇದೀವಿ ಅಂದ ತಕ್ಷಣ 2 ಶೇಡ್ ಅಂದ ತಕ್ಷಣ ಕೆಲವರು ಹೆದರ್ಕೊಳ್ತಾರೆ. ಆ್ಯಕ್ಚುಲಿ ನನಗೂ ಸ್ವಲ್ಪ ಹೆದರಿಕೆ ಅಂತ ಅನ್ನಿಸ್ತು. ಅದಾದಮೇಲೆ ನನಗೆ ನಾಗಣ್ಣ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಅಂದರೆ ಹೇಗೆ ಮಾಡೋದು ಅಂದ್ಬಿಟ್ಟು. ಸೊ ಈವನ್ ಸಾಯಿರಾಮ್ ಸರ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿ ಟೀಮ್ ವರ್ಕಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ನಮ್ಮೆಲ್ರಿಗೂ ತುಂಬ ಮುಖ್ಯ. ನೀವು ಹುರಿದುಂಬಿಸಿದ್ರೆ ಇದೇ ಥರ ಮೂವಿಗಳನ್ನ ಸಾಕಷ್ಟು ಕೊಡಬೇಕು ಪ್ರಪಂಚಕ್ಕೆ ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಂದು ನಾಗಣ್ಣ ಅವ್ರದ್ದು ಗೂಳಿಹಟ್ಟಿ ಸಿನಿಮಾಯಿಂದ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಂಜು ಮಾದೇವ್ ಅಂತ, ಅಡವಿ ಸಿನಿಮಾದ ಸಂಗೀತ ನಿರ್ದೇಶಕ. ಜೊತೆಗೆ ನನ್ನ ಸ್ನೇಹಿತ ಕೌಶಿಕ್ ಎಲ್ವಿ ಅಂತ, ಇವರು ಕೂಡ ಸಂಗೀತ ಮಾಡಿದ್ದಾರೆ. ಇಬ್ಬರು ಸೇರಿ ಮಾಡಿದ್ದೀವಿ. ಇನ್ನು ಅವ್ರ ಪರಿಚಯ ಸಂತೋಷ್ ದೇವ್ ಅಂತ, ಇದರಲ್ಲಿ ಒಂದು ಸಾಂಗ್ ಹಾಡಿದ್ದಾರೆ, ಹೊಸ ಪರಿಚಯ. ನಂದು ನಾಗಣ್ಣಂದು 12 ವರ್ಷದ ಪರಿಚಯ. ಗೂಳಿಹಟ್ಟಿ ಫಸ್ಟ್ ಮೂವಿ ನಾನು ಅವರು ಕೆಲಸ ಮಾಡಿದ್ದು. ನಾನು ಅವಾಗ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರಾಗಿ ನಾನು ಆಚೆ ಬಂದೆ. ಅವರು ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ, ಇವ್ರ ಜೊತೆಗೆ ಆರ್ಟಿಸ್ಟಾಗಿ ಅವ್ರು ಬಂದರು. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜರ್ನಿ ಅಡವಿ ತನಕ ಬಂದಿದೆ. ಅಡವಿ ಒಂದು ಪ್ರಕೃತಿ, ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಹೊಸ ಪಾತ್ರಗಳು, ಒಂದು ಹೊಸ ಪ್ರಯತ್ನ, ಸಂವಿಧಾನದ ಬಗ್ಗೆ ಒಂದು ತುಂಬ ಒಳ್ಳೆ ತಿಳುವಳಿಕೆ ಹೇಳಿದ್ದಾರೆ. ಎಕ್ಸಾಂಪಲ್ ಈಗ ಮೊನ್ನೆ ಸೆನ್ಸಾರ್ದು ಹೇಳಿದ್ರಲ್ಲ, ಕಾನೂನು ಅದು ಎಷ್ಟು ಸಂವಿಧಾನದಲ್ಲಿ ಏನೇನು ಬರುತ್ತೆ ಅದನ್ನ ಇದ್ರಲ್ಲಿ ತೋರಿಸಿದ್ದಾರೆ. ಒಬ್ಬ ಮುಗ್ಧ ಜನಗಳಿಗೆ ಅನ್ಯಾಯ ಆದರೆ ಸಂವಿಧಾನದಲ್ಲಿ ಕಾನೂನು ಪ್ರಕಾರ ಏನೇನೆಲ್ಲ ಮಾಡ್ಬೋದು ಅನ್ನೋದು ಸಿನಿಮಾದಲ್ಲಿದೆ. ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಸರ್ ಟೋಟಲ್ 3 ಸಾಂಗ್ಸ್ ಇದೆ. 3 ಸಾಂಗ್ಸ್ ಇದೆ. ಎಲ್ಲ ಹೊಸಬ್ರಿಗೆ ನಾವು ಅವಕಾಶ ಕೊಟ್ಟಿರೋದು. ಕನ್ನಡ ಸ್ವಲ್ಪ ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳು, ಕನ್ನಡ ಲಿರಿಕ್ಸ್ ರೈಟರ್ಸ್ಗಳು ಆಚೆ ಬನ್ನಿ ಅಂತ. ಇದರಲ್ಲಿ ಹರೀಶ್ ಶೃಂಗಾರ್ ಒಂದು ಸಾಂಗ್ ಬರೆದಿದ್ದಾರೆ, ಕವಿರಾಜ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ, ಮತ್ತು ನಮ್ಮ ಇವರು ವಿ ಮನೋಹರ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ. ಟೋಟಲ್ ವಿ ಮನೋಹರ್ ಸರ್ 2.5 ಸಾಂಗ್ಸ್ ಏನೋ, ಎಷ್ಟು ಸರ್ ಸಾಂಗ್ ಅದು? 2005ನೇ ಸಾಂಗ್ ನಮ್ಮದು, ಅವ್ರು ಬರೆದಿರೋದು. ವಿ ಮನೋಹರ್ ಸರ್ ಬರೆದಿರೋ ಸಾಂಗು. ಅದು ನವೀನ್ ಸಜ್ಜು ಒಂದು ಸಾಂಗ್ ಆಡಿದ್ದಾರೆ, ಸಂತೋಷ್ ದೇವ್ ಒಂದು ಸಾಂಗ್ ಆಡಿದ್ದಾರೆ. ಇನ್ನು ಹೊಸ ಹುಡುಗಿ ರೋಜಾ ಅನ್ನೋ ಒಂದು ಹುಡುಗಿಗೆ ಅವಕಾಶ ಕೊಟ್ಟಿದ್ದೀವಿ, ಗುಂಡ್ಲುಪೇಟೆ ಹುಡುಗಿ. ಕೌಶಿಕ್ ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೌಶಿಕ್ ಅಂತ. ಈ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರು ಜೊತೆಗೆ ಮಾಡಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಆರ್ಟಿಸ್ಟ್ಗಳೆಲ್ಲ ತುಂಬ ನ್ಯಾಚುರಲ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ಓವರಾಲ್ ನಿಮ್ಮ ಆಶೀರ್ವಾದ, ಪ್ರೀತಿ ನಮ್ಮ ಮೇಲಿತ್ತು ಅಂದರೆ ಸಿನಿಮಾ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಾಗೋ ಥರ ಆಗುತ್ತೆ ಅಂತ ನಮ್ಮೊಂದು ಅಭಿಪ್ರಾಯ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ದೇವ್ ಅಂತ. ನಾನೊಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಆಡ್ತಾ ಇದ್ದೀನಿ. ಒಂದು 30 ಚಿತ್ರಗಳಿಗೆ ಈಗ ಆಡಿದ್ದೀನಿ. ಕಾಟೇರ ಚಿತ್ರಕ್ಕೂ ಕೂಡ ಒಂದು ಥೀಮ್ ಸಾಂಗ್ ಆಡೋದಕ್ಕೆ ಹರಿಕೃಷ್ಣ ಸರ್ ಅವಕಾಶ ಕೊಟ್ಟಿರು. ಅದು ಕೂಡ ತುಂಬ ಖುಷಿ ಇದೆ. ಇದು ಒಂದು ಅದ್ಭುತವಾದ ಹಾಡು, ಒಂದು ಪ್ಯಾಥೋ ಸಾಂಗ್, ಯಾರಿಗೆ ಯಾರು ಅಂತ ನೀವು ನೋಡಿದ್ರಿ. ತುಂಬಾನೇ ಖುಷಿ ಆಯಿತು. ಮಂಜು ಮಾದೇವ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಾಡನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ನಮ್ಮ ಟೈಗರ್ ನಾಗ್ ಸರ್ ಅವ್ರಿಗೆ ಈ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಅಡವಿ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಹಲವಾರು ತಾಂತ್ರಿಕ ದೋಷಗಳ ಮಧ್ಯೆ ಈ ಒಂದು ಅದ್ಭುತವಾದ ಚಿತ್ರ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲಾ ಕಲಾವಿದರು ಕೂಡ ಹೊಸಬ್ರಾದ್ರು, ಎಷ್ಟೋ ಚಿತ್ರಗಳ ಮಾಡಿದಂಥ ಅನುಭವ ಇರುವಂತ ರೀತಿ ಅನ್ನಿಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ, ಅಡವಿ ಚಿತ್ರಕ್ಕೂ ಒಳ್ಳೇದಾಗ್ಲಿ. ಇನ್ನಷ್ಟು ಚಿತ್ರಗಳನ್ನ ನಮ್ಮ ಟೈಗರ್ ನಾಗ್ ಸರ್ ಅವ್ರ ಕಡೆಯಿಂದ ಬರಲಿ ಅಂತ ನಿಮ್ಮೆಲ್ಲರೂ ಪ್ರವೇಶ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲ ನನ್ನ ಹಿರಿಯ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ನಾಗೇಂದ್ರ ಮಾಗಡಿ ಮಾಡೋ ನಮಸ್ಕಾರಗಳು. ಅಣ್ಣ ಕೇಳಿದರು, ನಾಗರಾಜಣ್ಣ ಅಡವಿಯಲ್ಲಿ ಏನಿದೆ ಅಂತ. ಅಡವಿಯಲ್ಲಿ ಒಂದು ದೊಡ್ಡ ಟೈಗರೇ ಕೂತಿದೆ. ಆ ಟೈಗರ್ ಅವಾಗ ಗರ್ಜನೆ ಮಾಡುತ್ತೆ, ಅವಾಗ ಅಟ್ಟಿಸ್ಕೊಂಡು ಬೇಟೆ ಆಡುತ್ತೆ, ಮಾಂಸ ತಿನ್ನುತ್ತೆ, ನಿದ್ದೆ ಬಂದರೆ ಮಲ್ಕೊಳ್ಳುತ್ತೆ. ಅವಾಗ ಅದೇ ಟೈಗರ್ನ. ಆ ಚಿತ್ರನ ಎಲ್ಲ ಅವರೇ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ಸರ್. ಯಾಕಂದರೆ ನಾವು ಒಬ್ಬ ನಿರ್ದೇಶಕನಾಗಿ ಮೊದಲ ಪ್ರಯತ್ನದಲ್ಲಿ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ಹೊತ್ತೊಳೋದಕ್ಕೆ ಹೆದರ್ತಾ ಇದ್ವಿ. ಯಾಕಂದರೆ ನಿರ್ಮಾಣ ಮಾಡೋದ್ರ ಜೊತೆಗೆ ಚಿತ್ರಕಥೆ ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಕ್ಯಾಸ್ಟಿಂಗ್ ಮಾಡೋದಾಗ್ಬೋದು, ಭಯ ಬೀಳ್ತಾ ಇದ್ವಿ. ಎಲ್ಲ ತಂಡ ಕಟ್ಕೊಂಡು ಮಾಡ್ತಾ ಇದ್ವಿ, ಎಲ್ಲ ಎಡವಿದ್ವಿ ಅನ್ನೋದು ಭಯ ನಮಗೆ. ಆದರೆ ನಮ್ಮ ನಾಗು ಯಾವುದೂ ಒಂದು ಭಯ ಇಲ್ಲದೆ, ಹೆಸರೇ ಟೈಗರ್. ಅದು ಇನ್ನೊಂದು ಹೇಳ್ಬೇಕಾದ್ರೆ ಸರ್, ಅವರದಲ್ಲೊಂದು ಪಾತ್ರ ಮಾಡಿದ್ದಾರೆ. ಅವರು ಸ್ವಲ್ಪ ಮೂಗು ಮಂಡ ಇನ್ನೊಂದು ಸ್ವಲ್ಪ ಉದ್ದ ಆಗಿದ್ರೆ ನನ್ನ ಗುರುಗಳು ಇದಾರಲ್ಲ ಟೈಗರ್ ಪ್ರಭಾಕರ್, ಅದೇ ಥರ ಕಾಣೋದು, ಅದೇ ಥರ ಗೆಟಪ್ ಹಾಕಿದ್ದಾರೆ ಪಾತ್ರದಲ್ಲಿ. ನಮ್ಮ ಬಾಸ್ನೇ ನೋಡ್ದಂಗೆ ಆಯಿತು ಆ ಗೆಟಪ್ಪಲ್ಲಿ. ಪಾತ್ರ ಕೂಡ ಮಾಡಿದ್ದಾರೆ, ಒಂದು ಸಾಂಗ್ ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ ಸರ್. ಅವ್ರಿಗೆ ಎಷ್ಟು ಸ್ವರಜ್ಞಾನ ಇದೆ ಅಷ್ಟು ಚೆನ್ನಾಗಿದೆ. ಎಲ್ಲ ಹೊಸ ಧ್ವನಿಗಳು ಕೇಳ್ದಂಗೆ ಆಯಿತು. ತುಂಬ ಅವರು ಹೆಗಲ ಮೇಲೆ ಸಿನಿಮಾನ ಇಟ್ಕೊಂಡು ಸಾಗಿದ್ದಾರೆ ಸರ್. ಹೊಸ ಕಲಾವಿದರು. ಆ ಹೀರೋನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡನೇ ಪಾತ್ರ ಮಾಡಿದವರು, ಅಮ್ಮ ನೀನು ಹೀರೋಯಿನ್ ಆಗದೇ ಇರ್ಬೋದು, ಒಳ್ಳೆ ಕಲಾವಿದೆ ಅಂತೂ ಆಗ್ತೀಯ, ನೀನೆಲ್ಲ ಆಫರ್ಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೋಹನ್ ಅವರು ಕೂಡ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫೈಟ್ಗಳು ಕೂಡ ಸರ್ ಅಷ್ಟೇ, ಎಲ್ಲೂ ಅಬ್ಬರ ಇಲ್ಲ, ನೈಜವಾಗಿ ಮೂಡಿ ಬಂದಿದೆ. ರೆಕಾರ್ಡಿಂಗ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಕ್ಯಾಮ್ರಾ ವರ್ಕ್ ತುಂಬ ಇಷ್ಟ ಆಯಿತು. ಅವರು ಉಗ್ರಂ ರವಿಕುಮಾರ್ ಒಬ್ಬರು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅವ್ರ ಹತ್ರ ಕೆಲಸ ಸಿಗಿದ್ದಾರೆ ಡೈರೆಕ್ಟರು. ಸಣ್ಣ ಪಾತ್ರಗಳು ಕ್ಯಾಮ್ರಾಮನ್ ಕಡೆಯಿಂದ ಒಂದು ಪಾತ್ರ ಮಾಡಿಸಿದ್ದಾರೆ, ಪೊಲೀಸ್ ಆಫೀಸರ್ ಪಾತ್ರನ. ಅಷ್ಟು ಚೆನ್ನಾಗಿ ಅವ್ರನ್ನ ಆ ಬಿಲ್ಡಪ್ಪು ಅವ್ರ ಕಡೆಯಿಂದ ಒಂದು ಪಾತ್ರ ತೆಗೆಯೋದಿದೆಯಲ್ಲ ಸರ್, ಅದು ತುಂಬ ಜವಾಬ್ದಾರಿ ಕೆಲಸ. ನಾವು ಮತ್ತು ನನ್ನ ಕಜಿನ್, ನನ್ನ ಸಹೋದರ ಅರ್ಜುನ್ ಪಾಳೆಗಾರು ಈ ಚಿತ್ರ 2 ವರ್ಷದಿಂದನೇ ಮಾಡ್ತಾ ಇದ್ರಲ್ಲ, 2 ವರ್ಷದಿಂದ ಮಾಡ್ತಿದ್ದಾರೆ. ಪಾಪ ತುಂಬ ಕಷ್ಟದಲ್ಲಿ ಮಾಡಿದ್ದಾರೆ ಸರ್. ನಾವು ಯಾವಾಗ ಫೋನಲ್ಲಿ ಮಾತಾಡ್ಕೊಂಡ್ರು ಕೂಡ ಗುರುಗಳೇ ಆ ಟೆನ್ಷನ್ನು ಈ ಟೆನ್ಷನ್ ಅಂತ ಪಾಪ ಟೆನ್ಷನಲ್ಲೇ ಮಾಡಿದರು. ಇವತ್ತು ಟೋಟಲ್ ಒಂದು ಸಿನಿಮಾ, ಒಂದು ಮ್ಯಾಥಮೆಟಿಕ್ಸಲ್ಲಿ ನಾನು ನೋಡ್ದಂಗೆ ಆಯಿತು ಸರ್. ಒಬ್ಬ ನಿರ್ದೇಶಕನಾಗಿ ನನಗೆ ತುಂಬ ಖುಷಿ ಆಯಿತು. ಇಂಥ ಚಿತ್ರಗಳು ಗೆಲ್ಲಬೇಕು ಸರ್. ಯಾಕಂದರೆ ನಾವೆಲ್ಲ ಕಮರ್ಷಿಯಲ್ಗೋಸ್ಕರ ರಿಸ್ಕ್ ತೊಗೊಳ್ಳದೆ, ನಾನು ಒಬ್ಬ ನಿರ್ದೇಶಕನಾಗಿ ಈ ಥರದ ರಿಸ್ಕ್ ತೊಗೊಳ್ಳದೆ ಕಮರ್ಷಿಯಲಾಗಿ ಮಾಡಿ ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ಡಿಸ್ಕಷನ್ ಮಾಡುವಾಗ ಯಾಕೆ ನಾವು ಈ ಥರದ್ದು ನೀನು ಇದಕ್ಕೆ ಜೇನು ಹುಟ್ಟಿ ಕೈ ಹಾಕ್ತೀಯ ಅಂತಂದರೆ, ಇಲ್ಲ ಗುರುಗಳೇ, ಇವತ್ತು ದುಡ್ಡು ನಾನು ಎಲ್ಲೋ ನನ್ನ ಫ್ರೆಂಡ್ ಸರ್ಕಲಲ್ಲಿ ತರ್ತೀನಿ, ನಾನು ಎಲ್ಲೋ ಸಾಲ ಸೋಲ ಮಾಡ್ತಿರ್ತೀನಿ. ಒಂದು ವ್ಯವಸ್ಥೆ ವಿರುದ್ಧ ನನ್ನ ಧ್ವನಿ. ನನ್ನ ಬ್ಯಾನರ್ ಹೆಸರೇ ಸಂವಿಧಾನ. ನಾನು ಅಂಬೇಡ್ಕರ್ ಪಟ್ಟ ಅಭಿಮಾನಿ. ಇವತ್ತು ಸಂವಿಧಾನ ಇಲ್ಲದ್ರೆ ನೀವು ಎಲ್ಲಿರ್ತಿದ್ದೀವಿ ಗುರುಗಳೇ. ಅದಕ್ಕೆ ವ್ಯವಸ್ಥೆ ವಿರುದ್ಧ ನನ್ನ ಕೂಗು. ಒಂದು 2-3 ಸಬ್ಜೆಕ್ಟ್ ನಾವು ಡಿಸ್ಕಸ್ ಮಾಡ್ಕೊತೀವಿ. ನೆಕ್ಸ್ಟ್ ಗುಲಾಮಗಿರಿ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ. ಅದು ಕೂಡ ವ್ಯವಸ್ಥೆ ವಿರುದ್ಧವಾಗಿ ಇರತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಕ್ಕಂಥ ಶೋಷಣೆಗೆ ಒಳಗಾಗತಕ್ಕಂಥ ನಮ್ಮಂಥವ್ರ ಮೇಲೆ, ನಮ್ಮಂಥವರು ಮನೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಿರುವಂಥ ಕಥೆಗಳನ್ನು ಅವರು ಅಷ್ಟು ನೀಟಾಗಿ ಮಾಡಬೇಕು ಅಂತ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಟೋಟಲ್ ಸರ್ ಚಿತ್ರತಂಡ ಭಾಳ ಶ್ರಮ ಪಟ್ಟಿದ್ದಾರೆ ಸರ್. ಆ ಶ್ರಮ ಆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ನನ್ನ ಸಹೋದರ ಅರ್ಜುನ್ ಪಾಳೆಗಾರು ಮುಂದೆ ಅವ್ರಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ.
ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರವ್ರ ಪಾತ್ರನ ಅವ್ರು ಎಲ್ಲೂ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಅವರು ಇದು ಅದನ್ನು ತಮ್ಮ ಒಂದು ಪರಕಾಯ ಪ್ರವೇಶ ಅಂತೀವಲ್ಲ ಆ ಥರ ಹೊಸಬ್ರು ನೋಡಿದ್ರೆ ನಮ್ಗೆ ಖುಷಿ ಆಯಿತು ಸರ್. ಇಂಥವೆಲ್ಲ ಬೆಳೆಸಬೇಕು ನಾವು ಮುಂದೆ ಚಿತ್ರರಂಗಕ್ಕೆ, ಮುಂದೆ ಇವೆಲ್ಲ ಆಸ್ತಿ ಅಂತ ನನ್ನ ಅನಿಸಿಕೆ ಸರ್. ಎಲ್ಲ ಚಿತ್ರತಂಡಕ್ಕೂ ನನ್ನ ಪರವಾಗಿ, ನಮ್ಮ ಚಲನಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಾನು ಅವರಿಗೆ ಹಾರೈಸ್ತೇನೆ ಸರ್. ಯಾಕಂದರೆ ಇಂಥ ಚಿತ್ರಗಳು ಗೆಲ್ಲಬೇಕು, ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ಅರ್ಜುನ್ ಪಾಳೆಗಾರ್ ಅಂತ. ಇದು ನನ್ನ 8ನೇ ಸಿನಿಮಾ ಅಡವಿ. ನಾನು ತುಂಬ ಇಷ್ಟಪಟ್ಟು ಆಮೇಲೆ ಕಷ್ಟಪಟ್ಟು, ಯಾಕಂದರೆ ನಮ್ಮ ಟೈಗರ್ ನಾಗ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಜೊತೆಗೆ ಈ ಸಿನಿಮಾದಲ್ಲಿ ಮೂಲತಃ ನಾವು ಒಂದು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಅವ್ರ ಜೊತೆಲಿ ಇದ್ದಂಥವ್ರು. ಎಲ್ಲ ಕಷ್ಟ ನೋವುಗಳನ್ನು ನಾವಿಬ್ಬರು ಕೂಡ ಹಂಚಿ ಅವ್ರ ಜೊತೆಲಿ ಕೂಡ ನಾನು ಜೊತೆ ಸೇರಿ ಮಾಡಿದಂತಹ ಸಿನಿಮಾ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾದಲ್ಲಿ ನಾನೊಂದು ವಿಲನ್, ಒಂದು ಕಳ್ಳನದ ಪಾತ್ರ ಮಾಡಿದ್ದೀನಿ. ಅದರ ಹೆಸರು ಬಂದು ಹೆಬ್ಬಾವ್ ರವಿ ಅಂತ. ಸೊ ಈ ಒಂದು ಕ್ಯಾರೆಕ್ಟ್ರು ಈ ಒಂದು ಕಾಡು ಜನಗಳ ಬಗ್ಗೆ ಯಾವ ರೀತಿ ಒಂದು ಏನಂತೀವಿ, ಒಬ್ಬರು ಸ್ಟ್ರಾಂಗ್ ಇರೋಂತಹ ಕೆಲವು ವ್ಯಕ್ತಿಗಳು ಅಥವಾ ಸಮಾಜದಲ್ಲಿ ಒಬ್ಬ ಹಿರಿಯ ವ್ಯಕ್ತಿಗಳು ಯಾವ ರೀತಿ ಕಾಡು ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅದನ್ನ ಬಿಂಬಿಸುವಂತಹ ಒಂದು ನನ್ನ ಕ್ಯಾರೆಕ್ಟರ್ ಆಗಿದೆ. ಈ ಕ್ಯಾರೆಕ್ಟರ್ಗೆ ಕೊಟ್ಟಂತಹ ನಮ್ಮ ಟೈಗರ್ ನಾಗ್ ಸರ್ಗೆ ಹಾಗೂ ಎಲ್ಲ ನಮ್ಮ ಅಡವಿ ಚಿತ್ರ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಅಡವಿ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಇದರಲ್ಲಿ 3 ಪಾಯಿಂಟ್ ಹೈಲೈಟ್ ಮಾಡಿದ್ದಾರೆ: ಶಿಕ್ಷಣ, ಕಾನೂನು ಮತ್ತು ಮುಗ್ಧತೆ. ಒಂದು ಮುಗ್ಧ ಜನಾಂಗವನ್ನು, ಆದಿವಾಸಿ ಜನಗಳನ್ನು ಶಿಕ್ಷಣ, ಕಾನೂನು ಬಲ್ಲವರು ಹೇಗೆ ಕಾಪಾಡ್ತಾರೆ ಅನ್ನೋದನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಂಟಿನ್ಯೂಟಿ ಆಗಿರ್ಬೋದು, ಅದ್ರ ಜೊತೆ ಮ್ಯೂಸಿಕ್ ಆಗಿರ್ಬೋದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೋಡೋರಿಗೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಅದ್ದೂರಿಯಾಗಿ 100 ಡೇಸ್ ಓಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಮತ್ತು ಪ್ರೆಸ್ ಸ್ನೇಹಿತರಿಗೆ ವಿಶೇಷವಾಗಿ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀನಿ. ನನ್ನ ಹೆಸರು ಜೀವ ನವೀನ್ ಅಂತ. ಪಾಲಾರ್ ಸಿನಿಮಾ ನಿರ್ದೇಶನ ಮಾಡಿದ್ದೆ ಈ ಹಿಂದೆ. ನಾನು ಇವತ್ತು ಅಡವಿ ಸಿನಿಮಾ ನೋಡಿದೆ. ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬುಡಕಟ್ಟು ಜನಾಂಗಗಳ ಬಗ್ಗೆ ಅರಿವು ಮೂಡಿಸೋ ಅಂಥ ಸಿನಿಮಾ ಇದಾಗಿದೆ. ಅಲ್ಲಿರೋ ಅಂಥ ಟೀಚರ್ ಕ್ಯಾರೆಕ್ಟರ್ ಆಗಿರ್ಬೋದು, ಮುಗ್ಧ ಜನರು, ಅವರು ಅಡವಿಯಲ್ಲಿ ವಾಸ ಮಾಡೋ ಅಂಥವ್ರಿಗೆ ಕಾನೂನಿನ ಅರಿವಿರಲ್ಲ, ಶಿಕ್ಷಣದ ಅರಿವಿರಲ್ಲ. ಸೊ ಅವರೆಲ್ಲ ಗೈಡ್ ಮಾಡ್ತಾರೆ. ಸೊ ನಾನು ಈ ಸಿನಿಮಾನ ಏನಕ್ಕೆ ಪ್ರಮೋಟ್ ಮಾಡ್ತಿದ್ದೀನಿ ಅಂದರೆ, ಈ ಥರ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಸು ಕನ್ನಡ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಬರಬೇಕು ಅನ್ನೋ ಉದ್ದೇಶದಿಂದ. ಪಾರ್ಡನ್ ಮೀ ಸರ್? ಹೌದು ಸರ್, ನಾನು ಒಂದು ದಲಿತ್ ಕಂಟೆಂಟ್ ತಗೊಂಡು ಮಾಡಿದ್ದು. ಈ ಥರ ತುಂಬ ಸಿನಿಮಾಗಳು ಬರ್ತಾ ಇದೆ. ಸೊ ಎಲ್ಲ ಸಿನಿಮಾಗಳಿಗೂ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಅಡವಿ ಇವತ್ತು ಹೊಸಬ್ರು ಟೈಗರ್ ನಾಗಣ್ಣ ಅವರು ಮಾಡಿದ್ದಾರೆ. 1 ಮ್ಯಾನ್ ಆರ್ಮಿ ಅಂತ ಅವರು ಬೆಳಿಗ್ಗೆನೂ ಹೇಳಿದ್ರು. ಅದು ನಿಜಾನೇ. ಒಬ್ಬರೇ ಎಲ್ಲ ತನ್ನ ಹೆಗಲಿಗೆ ಹೊತ್ಕೊಂಡು ಇವತ್ತು ಅಡವಿನ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಸೊ ನಾನು ಅವ್ರಿಗೆ ಕಂಗ್ರ್ಯಾಚುಲೇಟ್ ಹೇಳೋಕ್ಕೆ ಬಯಸ್ತೀನಿ. ಟೀಮ್ ಎಲ್ಲ ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸರ್ ನೆಕ್ಸ್ಟು ನಾನು ಈಗ ಒಂದು ಕ್ರೌಡ್ ಫಂಡಿಂಗ್ಗೆ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದು ಸಕ್ಸಸ್ ಆಗಲಿಲ್ಲ. ಯಾಕಂದರೆ ಎಲ್ಲ ಕ್ರೌಡ್ ಫಂಡಿಂಗ್ ಫಿಲಮ್ಸು ಸಕ್ಸಸ್ ಆಗಲ್ಲ ಅನ್ನೋದಕ್ಕೆ ತುಂಬ ಎಕ್ಸಾಂಪಲ್ಸ್ ಇರುತ್ತೆ. ನಾನು ಅಂದ್ಕೊಂಡಿರೋ ಸಬ್ಜೆಕ್ಟು ಎಗೈನ್ ಅಟ್ರಾಸಿಟೀಸ್ ಬಗ್ಗೆ ಅಂತ ನಾನು ಅನೌನ್ಸ್ ಮಾಡಿರೋ ಕಾರಣದಿಂದ ಅದು ನಾನು ಕ್ರೌಡ್ ಫಂಡಿಂಗ್ ಮಾಡೋದಕ್ಕೆ ಫೇಲ್ ಆಗಿರ್ಬೋದು. ಸೊ ಇದೇ ಪ್ರೋಸೆಸ್ಸಲ್ಲಿ ನನಗೀಗ ನೆಕ್ಸ್ಟ್ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಸೊ ಶೀಘ್ರದಲ್ಲೇ ನಂದು ಅನೌನ್ಸ್ಮೆಂಟ್ ಇದೆ ಸರ್. ಸರ್ ಅಂದರೆ ಸಂವಿಧಾನನೇ ಪ್ರೇರಣೆ ಸರ್. ಹೌದು ಸರ್, ಅದೇ ಸರ್. ಸರ್, ನನ್ನ ಸಿನಿಮಾದ ಮೊದಲ ಹಾಡು ಏನು ಸಿಂಗಾರ ಸಿಂಗಾರ ತೋಟ ಅಂತೇಳಿ ಈ ಪರಿಸರದ ಬಗ್ಗೆ, ಮರ ಗಿಡಗಳ ಬಗ್ಗೆ ಇರೋಂಥ ಸಾಂಗು
ಅದನ್ನು ಪಾ ರಂಜಿತ್ ಅವ್ರ ಜೊತೆ ಫೋಟೋ ತಕ್ಕೊಬೇಕು ಅಂತ ಕನ್ಸ್ಕೊಂಡವ್ರು ನಾವೆಲ್ಲ. ಪಾ ರಂಜಿತ್ ಸರು ನಮಗೆ ಈ ಸಿನಿಮಾ ಮಾಡೋಕ್ಕೂ ಕೂಡ ಪ್ರೇರಣೆ. ಯಾಕಂದರೆ ಅವ್ರು ಮಾಡಿದಂಥ ಸಿನಿಮಾಗಳು ನಮಗೆ ಮಾದರಿ ಆಗ್ತಿದೆ. ಪಾ ರಂಜಿತ್ ಸರ್ ಹತ್ರ ನನ್ನ ಮೊದಲ ಸಾಂಗು ಬಿಡುಗಡೆ ಮಾಡಿದ ವಿಷಯವಾಗಿತ್ತು ಸರ್. ಇದನ್ನ ನಾನೇ ಕಾದಂಬರಿ ಒಂದಷ್ಟು BR ಹಿಲ್ಸಲ್ಲಿ ಹೋಗಿ ಬಿಳಿಗಿರಿ ರಂಗನ ಬೆಟ್ಟ ತಪ್ಪಲಲ್ಲಿರೋಂಥ ಆದಿವಾಸಿಗಳ ಬಗ್ಗೆ ಒಂದಷ್ಟು ನಾನು ನಮ್ಮ ಗುರುಗಳು ವಡ್ಗೆರೆ ನಾಗರಾಜಯ್ಯ ಸರ್ ಹತ್ರ ಮಾರ್ಗದರ್ಶನ ಪಡೆದು ಒಂದಷ್ಟು ಅಲ್ಲಿ ಆಡಿಗಳಿಗೆ ಹೋಗಿ ಭೇಟಿ ನೀಡಿ ನಾನೇ ಒಂದಷ್ಟು ಸಂಶೋಧನೆ ಮಾಡಿ ಹೌದು ಸೋಲಿಗರದು ಸರ್, ಅದನ್ನು ನಾನೇ ಕಾದಂಬರಿ ಮಾಡಿ ಸಿನಿಮಾ ಮಾಡಿರೋಂಥದ್ದು ಸರ್. ಫಸ್ಟ್ ಕಾದಂಬರಿ ಮಾಡಿದೆ, ಇದನ್ನೇ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಹಂಗಾಗಿ ನಾನು ಇದನ್ನು ಸಿನಿಮಾ ಮಾಡಿದೆ ಸರ್. ಅಡವಿ ಅಂತಲೇ ಇಟ್ಟಿದ್ದೀನಿ ಸರ್. ಇದನ್ನು ಮಾನ್ಯ ಗೃಹ ಸಚಿವರು ಬಿಡುಗಡೆ